ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿರಾಟ್ ಗೋಪಿ. ಇವತ್ತಿನ ದಿನ ನಾನು ಪ್ರತಿದಿನದಂತೆ ಇವತ್ತು ತೋಟದಲ್ಲಿ ಬಂದಿದ್ದೀನಿ. ತೋಟದಲ್ಲಿ ನನಗೆ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ಕಳೆ ಅಂದರೆ ಮಳೆ ಬಿದ್ದರೆ ಒಂದು ವಾರಕ್ಕೆ ಕಳೆ ಮತ್ತೆ ಶುರುವಾಗತ್ತೆ. ನಾನು ಕೂಲಿಯವ್ರನ್ನಿಟ್ಟು ಕ್ಲೀನ್ ಮಾಡಿಸಿದ್ರೆ ಒಂದು ಕಡೆಯಿಂದ ಕ್ಲೀನ್ ಮಾಡಿಸಿದ್ರೆ ಇನ್ನೊಂದು ಕಡೆಯಿಂದ ಕಳೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಆದ್ದರಿಂದ ನಾವು ಏನು ಗೊಬ್ಬರ ಚೆನ್ನಾಗಿ ಕೊಡ್ತೀವಿ, ಆ ಚೆನ್ನಾಗಿ ಕೊಡೋದಕ್ಕೆ ಕಳೆ ಕೂಡ ಚೆನ್ನಾಗಿ ಬರುತ್ತೆ. ಅದರಿಂದ ಅದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನನಗೆ ತೋಟದಲ್ಲಿ ಕೆಲಸ ಮಾಡೋಕ್ಕೆ. ಅದರಿಂದ ನಾನು ಇತ್ತೀಚೆಗೆ ಏನು ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ವೀಡ್ ಮ್ಯಾಟ್ ತರಿಸಿದ್ದೀನಿ. ವೀಡ್ ಮ್ಯಾಟು ತರಿಸ್ಬಿಟ್ಟು ಅದನ್ನು ಬೆಡ್ಗೆ ಹಾಕೋಣ ಅಂತ ಒಂದು ಟ್ರಯಲ್ಲಾಗಿ ಹಾಕ್ತಾಯಿದ್ದೀನಿ. ಅದು ತಾವು ನೋಡ್ತಾ ಇರ್ಬೋದು ವೀಡ್ ಮ್ಯಾಟ್ ಯಾವ ಥರ ಇದೆ ಅಂತ. ಅಗಲ 1.5 ಮೀಟ್ರ್ ಇದೆ. ಲೆಂತ್ ನಾವು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ನಾವು ಗಿಡ ಗೊಬ್ಬರ ಹಾಕೋಕ್ಕೆ ಮತ್ತು ಬೇರುಗಳಿಗೆ ಉಸಿರಾಡೋಕ್ಕೆ ಜಾಗ ಬಿಟ್ಟು, ಅಂದರೆ ಗಾಳಿ ಮಳೆ ಎಲ್ಲ ಬಿದ್ರೇ ಬೇರುಗಳು ಒಂಥರ ಚೆನ್ನಾಗಿರೋದು, ಗಿಡನೂ ಚೆನ್ನಾಗಿರ್ತಕ್ಕಂಥದ್ದು. ಅದರಿಂದ ಬೇರುಗಳು ಎಷ್ಟಿದೆಯೋ ಆ ಕಡೆ 1.5 ಅಡಿ ಈ ಕಡೆ 1.5 ಅಡಿ ಜಾಗ ಬಿಟ್ಕೊಂಡು ನಾನು ವೀಡ್ ಮ್ಯಾಟ್ನ ಹಾಕಿದ್ದೀನಿ. ಒಂದು ಟ್ರಯಲ್ ಅಂತ ನಾವು ನೋಡ್ಬೋದು. ಇದರಿಂದ ಹೋಗಿ ನಿಂತ್ಕೊಂಡ್ರು ಕೂಡ ಏನೂ ಆಗೋಲ್ಲ. ನಾವು ಕಾಯಿಗಳು ಕಟ್ ಮಾಡಬೇಕಂದ್ರೆ ಇದರಲ್ಲಿ ನಿಂತ್ಕೊತೀವಿ, ಏನೂ ಆಗೋಲ್ಲ. ನಾವು ನೋಡ್ತಾ ಇರ್ಬೋದು ಯಾವ ಥರ ಹಾಕಿದ್ದೀನಿ. ಒಂದು ಟ್ರಯಲ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ಮಾಡಿದ್ದೀನಿ. ನೋಡೋಣ ಇದು ಸಕ್ಸಸ್ ಆಗುತ್ತಾ ಫೈಲೂರ್ ಆಗುತ್ತಾ. ಯಾವುದೇ ಸಕ್ಸಸ್ ಆಗಬೇಕಂದ್ರೆ ಒಂದು ಫೈಲೂರಿಂದನೇ ಒಂದು ಅದ್ರ ಮೆಟ್ಲು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಒಂದು ನೋಡೋಣ ಅಂತ ಒಂದು ಟ್ರೈ ಮಾಡಿದ್ದೀನಿ. ಅದರಿಂದ ನೋಡ್ತಾ ಇರ್ಬೋದು ಒಂದು 2.5 ದಿಬ್ಬಗೆ ಹಾಕಿದ್ದೀನಿ. ಕಳೆ ಕಿತ್ಕೊಂಡು ಆ ಕಡೆ ತಾವು ನೋಡ್ತಾ ಇರ್ಬೋದು, ಆ ಕಡೆ ಎಲ್ಲ ಕಳೆ ಇದೆ. ಅದನ್ನು ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಕ್ಲೀನ್ ಮಾಡಿಸ್ಕೊಂಡು ವೀಡ್ ಮ್ಯಾಟ್ ಹಾಕಬೇಕಾಗತ್ತೆ. ಯಾಕಂದರೆ ಕಳೆ ಮೇಲೆ ಹಾಕಿದ್ರೆ ಅದು ಇರಲ್ಲ, ಅದು ಅದ್ರ ಮೇಲೇ ಬೆಳೆಯುತ್ತೆ ಕಳೆ. ಅದ್ರಿಗೆ ಅಷ್ಟು ಶಕ್ತಿ ಇರುತ್ತೆ. ಯಾಕಂದರೆ ಗೊಬ್ಬರ ಚೆನ್ನಾಗಿ ಕೊಡ್ತೀವಿ, ಅದರಿಂದ ಕಳೆ ಕೂಡ ಹಂಗೆ ಬರುತ್ತೆ. ನೋಡೋಣ. ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಅವರು. ವೀಡ್ ಮ್ಯಾಟ್ ನಾವು ಎಲ್ಲಿ ತೊಗೊಂಡಿದ್ದೀವಿ ಅವರು ಕಳೆ ಬರಲ್ಲ 5 ವರ್ಷ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. 5 ವರ್ಷ ಬೇಡ, ನಮಗೆ 2-3 ವರ್ಷ ಬಂದರೆ ಸಾಕು. ತಾವು ನೋಡ್ತಾ ಇರ್ಬೋದು ಇದು ರೀಸೆಂಟಾಗಿ ನಾಟಿ ಮಾಡಿರ್ತಕ್ಕಂಥ ಫಾರ್ಮ್. ಇದು ಆ ಕಡೆ ತಾವು ನೋಡ್ತಾ ಇರ್ಬೋದು ಅದು 2 ಇಯರ್ಸ್ ಆಗಿದೆ. ಇದು ರೀಸೆಂಟಾಗಿ ಒಂದು 10 ಮಂತ್ಸ್ ಆಗಿದೆ. ನೋಡ್ತಾ ಇರ್ಬೋದು ಅದು 2 ಇಯರ್ಸ್ ಆಗಿರ್ತಕ್ಕಂಥ 2.5 ಇಯರ್ಸ್ ಆಗಿರ್ತಕ್ಕಂಥದ್ದು. ಇದು 10 ಮಂತ್ಸ್ ಆಗಿರ್ತಕ್ಕಂಥದ್ದು ತೋಟ. ಇದು 400 ಪೋಲ್ಸ್ ಇದೆ, ಅದು 500 ಪೋಲ್ಸ್ ನಾಟಿ ಮಾಡಿರ್ತಕ್ಕಂಥದ್ದು. ನೋಡೋಣ ಒಂದು ತಿಂಗಳು 1.5 ತಿಂಗಳು ಬಿಟ್ಟರೆ ಆಮೇಲೆ ಗೊತ್ತಾಗತ್ತೆ ಇದು ವೀಡ್ ಮ್ಯಾಟ್ ಹಾಕಿರೋದು ಪ್ರಯೋಜನ ಆಗಲ್ವಾ ಅಂತಕ್ಕಂಥ ಅದು ರಿಸಲ್ಟು ಗೊತ್ತಾಗತ್ತೆ. ಅದರಿಂದ ಟ್ರಯಲ್ ಮಾಡಿದ್ದೀನಿ, ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ. ಥ್ಯಾಂಕ್ ಯು. ಇದೇ ರೀತಿ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.